ನಾನು ಎಲ್ಲರ ಮುಂದೆನೂ ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು BSc ಮೊದಲನೇ ವರ್ಷ ಮೊದಲ ಅಟೆಂಪ್ಟ್, ಎರಡನೇ ವರ್ಷ ಎರಡನೇ ಅಟೆಂಪ್ಟ್, ಮೂರನೇ ವರ್ಷ ಮೂರನೇ ಅಟೆಂಪ್ಟ್. ನಾನು 3 ಸಲ BSc ಫೇಲ್ ಆಗಿದ್ದೀನಿ. ಅದು BSc ಪಾಸ್ ಆಗಿದ್ದು 3rd ಕ್ಲಾಸ್. ಇಷ್ಟು ನೆನಪಲ್ಲಿ ಇಟ್ಕೊಳ್ರಿ. ಈ 3rd ಕ್ಲಾಸ್ BSc 3ನೇ ಅಟೆಂಪ್ಟಲ್ಲಿ ಪಾಸ್ ಆದ ವಿದ್ಯಾರ್ಥಿ ಇವತ್ತಿ ವೇದಿಕೆ ಮೇಲೆ ಬಂದು ಹೆಂಗೆ ಮಾತಾಡ್ತಿದ್ದಾನೆ, ಯಾವ ಕಾರಣಕ್ಕೆ ನನ್ನ ಜೀವನದಲ್ಲಿ ತಿರುವು ಬಂತು, ಏನು ಬದಲಾಯಿತು, ಇದು ತಿಳಿಸೋಕ್ಕೆ ಇಲ್ಲಿ ಬಂದಿದ್ದೀನಿ. ಯಾಕೆಂದ್ರೆ ನಿಮ್ಮಲ್ಲಿ ಅನೇಕರು ನಿಮ್ಮ ಮಾತಾಪಿತರು ನಿಮ್ಮ ಮೇಲೆ ನನ್ನ ಮಗ ಹಿಂಗಾಗ್ತಾನೆ, ನನ್ನ ಮಗಳು ಹಿಂಗಾಗ್ತಾಳೆ ಅಂತ ಹೇಳಿ ಕನಸು ಕಟ್ಟಿರ್ತಾರೆ. ಆ ಕನಸೆಲ್ಲ ಮುರಿದು ಹೋದರೆ, ಛಿದ್ರ ಆದರೆ ಅವರಿಗೆ ಬೇಸರ ಆಗುತ್ತೆ. ಆ ಬೇಸರ ಅವರು ನಮ್ಮ ಮೇಲೆ ಕೋಪದ ರೂಪದಲ್ಲಿ ತೋರಿಸ್ತಾರೆ. ನಮ್ಮ ಅಪ್ಪ ಅವರಂತೂ ನನ್ನ ಜೊತೆ ಮಾತು ಬಿಟ್ಟಿದ್ರು, ಇವ ನಾಲಾಯಕ್ ಅಂತ ಹೇಳಿ ಎಲ್ರಿಗೂ ನೀನು ನನ್ನ ಮಗ ಅಂತಾನೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಅಂತ ಹೇಳೋದು. ಹಿಂಗಾಗಿ ಏನು ಮಾಡೋದು, ನಾ BSc ಪಾಸ್ ಆದ್ಮೇಲೆ ನಮ್ಮ ಅಪ್ಪ ಅವ್ರು ಕೇಳಿ ಏನು ಮಾಡ್ತಿ, ನಾ ಮೊದಲಿಂದ ಒಂದೇ ಗುರಿ, ಪತ್ರಕರ್ತ ಆಗಬೇಕು. ಪತ್ರಕರ್ತ ಆಗ್ಬೇಕಾದ್ರೆ ಏನು ಮಾಡಬೇಕು, BScಗೆ ನೌಕರಿ ಯಾರು ಕೊಡ್ತಾರೆ ಅಂತ ಕೇಳಿದ್ರು. ನಾನು ಇಲ್ಲ, ನಾನು MA ಸಾಹಿತ್ಯದಲ್ಲಿ MA ಮಾಡ್ತೀನಿ ಅಂತ ಹೇಳಿದೆ. ನನಗೆ ಇಂಗ್ಲಿಷ್ ಪತ್ರಕರ್ತ ಆಗಬೇಕಂತ ಆಸೆ ಇತ್ತು. ಹಿಂಗಾಗಿ ಇಂಗ್ಲಿಷ್ ಸಾಹಿತ್ಯನ ಕಲಿಬೇಕಂತ ಹೇಳಿ ಇಂಗ್ಲಿಷ್ ಸಾಹಿತ್ಯದ MA ಕೋರ್ಸ್ಗೆ ಅರ್ಜಿ ಸಲ್ಲಿಸಿದಾಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿವರೆಗೆ ಯಾರ್ದು MA ತರಗತಿಗೆ BSc ಪಾಸ್ ಆದವರಿಗೆ ಇಲ್ಲಿವರೆಗೂ ಯಾರು ಅಡ್ಮಿಷನ್ ಕೊಟ್ಟಿರಲಿಲ್ಲ. ನಾನು ಛಲ ಬೆಳೆದೆ 17 ಬಾರಿ ಗಜ್ನಿ ಮಹಮ್ಮದ್ ಹೆಂಗೆ ದಂಡಯಾತ್ರೆ ಮಾಡ್ದ, ಅದೇ ರೀತಿ ಪ್ರಯತ್ನ ಪಟ್ಟು ಕಡೆಗೆ MA ಪದವಿನಲ್ಲಿ ಒಂದು ಸೀಟ್ ತಗೊಂಡೆ. ಸೀಟ್ ತಗೊಂಡಾಗ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ನಮ್ಮ ಪ್ರೊಫೆಸರ್ ಹೇಳಿದ್ರು, ಭಾಳ ಕಷ್ಟಪಟ್ಟು ಸೀಟ್ ಕೊಟ್ಟಿದ್ದೀನಪ್ಪ, ನೀನು ನನಗೆ ಮಾನ ತೆಗಿಬೇಡ, ಖಂಡಿತವಾಗಿ 2nd ಕ್ಲಾಸ್ ಬರಬೇಕು ಅಂದರು. ಯಾಕೆಂದ್ರೆ ಅವ್ರು ಒಂದು ಲೆವೆಲ್ ಬೇಕಾಯ್ತು ಜಾಸ್ತಿ. BSc 3rd ಕ್ಲಾಸ್ ಬಂದಿದ್ದೆ, MA 2nd ಕ್ಲಾಸ್ ಬರಲಿ ಅಂತ. ಭಾಳ ನಾನು ನಮ್ಮ ಪ್ರೊಫೆಸರ್ಗೆ ಪ್ರಾಮಿಸ್ ಮಾಡಿದ್ದೆ, ನಾನು ಖಂಡಿತವಾಗಿ ಒಳ್ಳೆಯ ಅಂಕಗಳು ತೆಗಿತೀನಿ ಅಂತ ಹೇಳಿ. ಅದಕ್ಕೆ ತಕ್ಕ ಹಾಗೆ ನಾನು ಅಭ್ಯಾಸ ಮಾಡಿದೆ. MA ರಿಸಲ್ಟ್ ಬಂದಾಗ ನಾನು ವಿಶ್ವವಿದ್ಯಾಲಯಕ್ಕೆ ಮೊದಲನೇ ರ್ಯಾಂಕ್ ಪಡೆದೆ, 1st ರ್ಯಾಂಕ್. ನಮ್ಮ ಅಪ್ಪಾಜಿ ಅವರಿಗೆ ಭಾಳ ಆಶ್ಚರ್ಯ ಆಯಿತು. 3rd ಕ್ಲಾಸು 3rd ಅಟೆಂಪ್ಟ್ BSc ಆದವ, ಇವ ಹೆಂಗೆ ಬಂದ, MA ನಲ್ಲಿ ಗೋಲ್ಡ್ ಮೆಡಲ್ ಹೆಂಗೆ ತಗೊಂಡ, ಅದು ಗುಟ್ಟು ನಿಮಗೆ ಹೇಳ್ತೀನಿ. ಯಾರಿಗೂ ವಸೀಲಿ ಹಚ್ಚಲಿಲ್ಲ, ಕ್ವಶನ್ ಪೇಪರ್ ಲೀಕ್ಔಟ್ ಮಾಡಲಿಲ್ಲ. ಇಲ್ಲಿ ಕಲಬುರಗಿ ಅಂದರೆ PSI ಎಕ್ಸಾಮ್ ಏನೇನು ಬರುತ್ತೆ ನನಗೆ, ಕ್ವಶನ್ ಪೇಪರ್ ಏನು ಲೀಕ್ಔಟ್ ಆಗಿದೆ, ಯಾರಿಗೂ ಕ್ವಶನ್ ಪೇಪರ್ ಕೊಡೋಂತ ಕೇಳಲಿಲ್ಲ. ಒಂದು ದಿನಕ್ಕೆ 12 ತಾಸು ಅಭ್ಯಾಸ ಮಾಡಿದೆ, 12 ತಾಸು. ಈಗ ಮುಂದೆ ಹೇಳಿದೆ, ಅದರಿಂದ ಹೆಂಗೆ ನಿಮಗೆ ಅನುಕೂಲ ಆಗ್ತದೆ ಅಂತ ಟಿಪ್ಸ್ ಕೊಡ್ತೀನಿ ನಾನು. ಯಾಕೆಂದರೆ ನನ್ನ ಸಬ್ಜೆಕ್ಟ್ ಇರೋದು ಸಿವಿಲ್ ಸರ್ವಿಸ್, ಹೆಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ನಾನು ಮಾತಾಡಲಿಕ್ಕೆ ಬಂದಿರೋದು. ಸರಿ, MA ಆಯಿತು, ಮುಂದೇನು ಮಾಡ್ತೀಯ ಅಂತ ಕೇಳಿದ್ರು ನಮ್ಮ ಅಪ್ಪಾಜಿ. ನಾನು ಪತ್ರಕರ್ತ ಆಗ್ತೇನೆ, ನನಗಿದ್ದಿದ್ದು ಒಂದೇ ಉದ್ದೇಶ ಅಲ್ಲ, ಪತ್ರಕರ್ತ ಆಗಬೇಕಂತ ಹೇಳಿ. ಪತ್ರಕರ್ತ ಆಗ್ತೀನಿ ಅಂಥೇಳಿ ನಾನು ಆ ಸಮಯದಲ್ಲಿ ಹುಬ್ಬಳ್ಳಿನಲ್ಲಿ ಇದೇ ಸಂಯುಕ್ತ ಕರ್ನಾಟಕ, ಆಗ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ದೇ ಒಂದು ಪತ್ರಿಕೆ, ಯಾವ ವಿಜಯ ಕರ್ನಾಟಕ ಇಲ್ಲ, ವಿಜಯವಾಣಿ ಇಲ್ಲ, ಯಾವ್ಯಾವೂ ಇಲ್ಲ. ಸಂಯುಕ್ತ ಕರ್ನಾಟಕ ಒನ್ ಆ್ಯಂಡ್ ದಿ ಓನ್ಲಿ ಪೇಪರ್. ಅದರ ಸಂಪಾದಕರ ಹತ್ರ ಹೋದೆ. RR ದಿವಾಕರ್ ಅಂತ ಬಹಳ ಭಾರತದಲ್ಲ, ಅವರು ಗಾಂಧಿವಾದಿಗಳು, ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರ ಹತ್ರ ಹೋದೆ, ನಂಗೊಂದು ನೌಕರಿ ಕೊಡ್ರಿ ಅಂತ. ನೀನು MA ಇಂಗ್ಲೀಷ್ ಮಾಡಿದಲ್ಲಪ್ಪ, ಕನ್ನಡ ಎಲ್ಲಿ ಬರ್ತದೆ ನಿನಗೆ, ಇದು ಕನ್ನಡ ಪೇಪರ್ ಅಂದರು. ಇಲ್ರಿ, ನನ್ನ ಕನ್ನಡನೂ ಬರ್ತದೆ, ಇಂಗ್ಲೀಷ್ ಅಷ್ಟೇ ಅಂತ. ಯಾಕೆ, ಒಂದು ಮಾತು ನಿಮ್ಗೆ ಹೇಳ್ತೀನಿ,
ಇಂಗ್ಲಿಷ್ ಎಷ್ಟು ಮುಖ್ಯನೋ ಕನ್ನಡನೂ ಅಷ್ಟೇ ಮುಖ್ಯ. ನಾನು PUC ಮಟ್ಟ ಕನ್ನಡದಲ್ಲೇ ಕಲ್ತಿದ್ದು. ಇಂಗ್ಲಿಷ್ ಭಾಷೆಯಲ್ಲಿ MA ಪಾಸ್ ಮಾಡಿ ಗೋಲ್ಡ್ ಮೆಡಲ್ ತಗೊಂಡೆ. ಆದರೆ ನನ್ನ ಗ್ರೌಂಡಿಂಗ್ ಫೌಂಡೇಶನ್ ಏನಿದೆ ಕನ್ನಡದಲ್ಲೇ ಆಗಿದ್ದು. ಕನ್ನಡ ಭಾಷೆ ನನ್ನ ಮಾತೃಭಾಷೆ, ನನ್ನ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಬರ್ತದೆ, ಬರಿತೀನಿ ಅಂತ ಹೇಳಿದೆ. ಅವರು ಟೆಸ್ಟ್ ಕೊಟ್ಟರು, ಟೆಸ್ಟ್ ಮಾಡಿದ್ರು, ನನಗೆ ನೌಕರಿ ಕೊಟ್ಟರು. ನಾನು ಸಂಯುಕ್ತ ಕರ್ನಾಟಕದಲ್ಲಿ 1971, ಈಗಾಗಲೇ ಎಷ್ಟು ವರ್ಷ ಆಯ್ತು, 55 ವರ್ಷ ಆಯ್ತು. ಆಗ ನಾನು ಒಂದು ನೌಕರಿ ಕೊಟ್ಟರು, ಟ್ರೈನಿ ಜರ್ನಲಿಸ್ಟ್ ಅಂತ. 100 ರೂಪಾಯಿ ಪಗಾರ. ಧಾರವಾಡದಿಂದ ಹುಬ್ಬಳ್ಳಿ ಬರಬೇಕಾದ್ರೆ 32 ರೂಪಾಯಿ ರೈಲ್ವೆ ಪಾಸ್, ಇನ್ನು 68 ರೂಪಾಯಿ ಉಳಿತಿತ್ತು. ಆದರೆ ದಿನಾಲು ಪೂರಿ ಬಾಜಿ ಅಷ್ಟೇ ನಮ್ಮದು. ಪಕ್ಕದ ಸಂಯುಕ್ತ ಕರ್ನಾಟಕ ಕೊಪ್ಪಿಕೂರು ರೋಡ್ ಪಕ್ಕದಲ್ಲಿ ಒಂದು ಸಣ್ಣ ಹೋಟೆಲಿತ್ತು. ಮಧ್ಯಾಹ್ನದ ಊಟಕ್ಕೆ ಪೂರಿ ಬಾಜಿ ತಿಂದು ಒಂದು ಕಪ್ ಟೀ ಕುಡಿದ್ರೆ ಮುಗೀತು. ಹಿಂಗೆ ಮಾಡಿದೆ. ಅಷ್ಟರಾಗೆ ನಮ್ಮ ಅಪ್ಪಾಜಿಯವರು ನನಗೆ ರಿಪಬ್ಲಿಕ್ ಡೇ ಪೆರೇಡ್ ಕರ್ಕೊಂಡು ಹೋದರು. ಪೆರೇಡಿನಲ್ಲಿ ಒಬ್ಬರು ಜಿಲ್ಲಾಧಿಕಾರಿ, ಈ ನೆನ್ನೆ ಬಂದಿದ್ರಲ್ಲ ಇಲ್ಲಿ ನಿಮ್ಮಲ್ಲೂ ಮಾತಾಡ್ಲಿಕ್ಕೆ ಆ ಥರ ಒಬ್ಬರು ಜಿಲ್ಲಾಧಿಕಾರಿ, ಯುವ ಜಿಲ್ಲಾಧಿಕಾರಿ ಇದ್ದರು. ಅವರು ಪೆರೇಡ್ ಸೆಲ್ಯೂಟ್ ತಗೊಂಡ್ರು. ಅಪ್ಪಾಜಿಯವ್ರು ಹೇಳಿದ್ರು, ಇವನ್ ಥರ ನೀನು ಆಗಬೇಕಲ್ಲ ಒಂದು ದಿವಸ ಅಂತ. ಆಯಿತು ನೋಡೋಣ ಅಂತ ಹೇಳಿದ್ರು. ಪೆರೇಡ್ ಕಮಾಂಡ್ ಮಾಡಿದ್ದು ಒಬ್ಬ IPS ಅಧಿಕಾರಿ. ಸೆಲ್ಯೂಟ್ ಮಾಡಿದ್ದವರು ಭಾಳ ಸ್ಮಾರ್ಟಾಗಿ ಯೂನಿಫಾರ್ಮ್ ಹಾಕ್ಕೊಂಡಿದ್ರು. ನಮ್ಮ ತಾಯಿ ಅವರನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಯೂನಿಫಾರ್ಮ್ನಾಗೆ, ನಿನ್ನನ್ನು ಯೂನಿಫಾರ್ಮ್ನಾಗ ನೋಡ್ಬೇಕಂತ ಹೇಳಿದ್ರು. ಅಪ್ಪಗೆ ನಾನು ಕಲೆಕ್ಟರ್ ಆಗಬೇಕಂತ, DC ಆಗಬೇಕಂತ. ನಮ್ಮ ತಾಯಿಗೆ ನಾನು SP ಆಗಬೇಕಂತ, ಯೂನಿಫಾರ್ಮ್ ಹಾಕ್ಬೇಕಂತ. ಯಾರದ್ದು ನನಗೆ ಏನಾಗಬೇಕು ಅಂತಿಲ್ಲ. ಏನು ಅಪ್ಪ ಅಮ್ಮ ನಾನು ಇಷ್ಟೆಲ್ಲ ಅವರಿಗೆ ಇಷ್ಟು ವರ್ಷ BSc ಫೇಲ್ ಆಗಿ ಅವ್ರ ಮನಸ್ಸು ನೋಯಿಸಿದ್ದೀನಿ. ಈಗಾಗಲೇ ಒಂಚೂರು ಅವ್ರಿಗೇನೋ ನನ್ನ ಮಗ ಮುಂದೆ ಬರಲಿ ಅಂತಿದ್ದೆ, ನೋಡೋಣ ಅಂತ ಹೇಳಿ